ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನಲ್ಲಿ 12 ಮಾರ್ಕ್ಸ್ ಪ್ರಾಬ್ಲಮ್ ನೋಡ್ತಾ ಇದ್ವಿ. ಅದರಲ್ಲಿ ಈಗಾಗಲೇ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅನ್ನು ನಾವು ಸಾಲ್ವ್ ಮಾಡಿದ್ವಿ. ಈ ಕ್ಲಾಸ್ ನಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ನೋಡ್ತಾ ಇದ್ದೀವಿ. ಸೊ ನಿಮ್ಮ ಹತ್ರ ಪ್ರಾಬ್ಲಮ್ ಇದೆ ಇವಾಗ. ಸೊ ಬ್ಯಾಲೆನ್ಸ್ ಶೀಟ್ ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಲಯಬಿಲಿಟಿ ಸೈಡ್. ಓಕೆ, ಸೊ ಈ ಲಯಬಿಲಿಟಿ ಸೈಡ್ ಅಲ್ಲಿ ಮೊದಲನೇ ಟಾಪ್ ಹೆಡಿಂಗ್ ಬರ್ಕೊಂಡು ಕ್ಯಾಪಿಟಲ್ ಫಂಡ್. ಸೊ ಈ ಕ್ಯಾಪಿಟಲ್ ಫಂಡ್ ಅನ್ನೋದು ಮೇನ್ ಹೆಡಿಂಗ್ ಹೌದಾ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಾಬ್ಲಮ್ ಗಳಲ್ಲಿ ಕ್ಯಾಪಿಟಲ್ ಫಂಡ್ ಅಮೌಂಟ್ ಅನ್ನ ಕೊಟ್ಟಿರ್ತಾನೆ. ಈ ಪ್ರಾಬ್ಲಮ್ ಅಲ್ಲಿ ಕ್ಯಾಪಿಟಲ್ ಫಂಡ್ ಅಮೌಂಟ್ ಅನ್ನ ಕೊಟ್ಟಿಲ್ಲ. ಸೊ ಏನಾಗಿದೆ ಆಸ್ ಅ ಹೆಡ್ ಅಂತ ಕನ್ಸಿಡರ್ ಮಾಡಿ. ಸೊ ಇದು ಅಂದ್ರೆ ಯಾವಾಗ ಬರ್ತಾವ ಕ್ಯಾಪಿಟಲ್ ಫಂಡ್ ಅಂತ. ಓಕೆ, ಸೊ ಮೊದಲನೇ ನಮ್ಮ ಹತ್ರ ರಿಸಿಟ್ ಸೈಡ್ ನೋಡ್ರಿ ಡೊನೇಷನ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ ಹೌದಾ. ಡೊನೇಷನ್ ಇಟ್ ಇಸ್ ಆಲ್ಸೋ ಒನ್ ಕೈಂಡ್ ಆಫ್ ಫಂಡ್. ಸೊ ಡೊನೇಷನ್ಸ್ rupees 20,000. ಸೊ ನಾನು ಇದನ್ನ ಔಟರ್ ಕಾಲಮ್ ಪ್ರೆಸೆಂಟ್ ಮಾಡಂಗಿಲ್ಲ, ಇನ್ನರ್ ಕಾಲಮ್ ಅಡ್ಜಸ್ಟ್ಮೆಂಟ್ ಕಾಲಮ್ ನಲ್ಲಿ ನಾನು ಪ್ರೆಸೆಂಟ್ ಮಾಡ್ತೀನಿ. ಯಾಕಂದ್ರೆ ಇನ್ನು ಕೆಲವೊಂದಷ್ಟು ಐಟಮ್ಸ್ ಗಳನ್ನ ಆಡ್ ಮಾಡಬೇಕಾಗಿದೆ. ಸೊ ಹೀಗಾಗಿ ಅದನ್ನ ಅಡ್ಜಸ್ಟ್ಮೆಂಟ್ ಕಾಲಮ್ ನಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ದಟ್ ಈಸ್ rupees 20,000. ಡೊನೇಷನ್ rupees 20,000. ಇನ್ನು ನೆಕ್ಸ್ಟ್ ಆಡ್ ಸರ್ಪ್ಲಸ್. ಈ ಸರ್ಪ್ಲಸ್ ಅಂದ್ರೆ ಏನಪ್ಪಾ, ಈಗಾಗಲೇ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಬಿಡಿಸಿದೀವಿ. ಅಲ್ಲಿ ನಮ್ಮ ಪ್ರಾಫಿಟ್ ಸಿಕ್ಕದ್ರೆ ಆ ಪ್ರಾಫಿಟ್ ನಾವು ಏನಂತ ಹೇಳ್ತೀವಿ, ಸರ್ಪ್ಲಸ್ ಅಂತ ಹೇಳಿ ಹೇಳ್ತೀವಿ. ದಟ್ ಈಸ್ ಎಕ್ಸೆಸ್ ಓವರ್ ಎಕ್ಸ್ಪೆಂಡಿಚರ್. ಎಕ್ಸ್ಪೆನ್ಸ್ ಗಿಂತ ಇನ್ಕಮ್ ಜಾಸ್ತಿ ಇದ್ದಾಗ ನಮ್ಗೆ ಏನ್ ಸಿಗ್ತದಪ್ಪ, ಅದು ಸರ್ಪ್ಲಸ್ ಸಿಗ್ತದ. ಸೊ ಆ ಸರ್ಪ್ಲಸ್ ನಮ್ಗೆ 44,000 ಅದ. ನಿಮ್ಮ ಹತ್ರ ಪ್ರಾಬ್ಲಮ್ ಸೊಲ್ಯೂಷನ್ ಅಂದ್ರೆ ಇವಾಗ ಲಾಸ್ಟ್ ಕ್ಲಾಸ್ ನಲ್ಲಿ ಬಿಡಿಸಿದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ 44,000 ಅದ ಡೆಬಿಟ್ ಸೈಡ್ ಸಿಕ್ತಾ. ಓಕೆ, ಸೊ ಈ ಎರಡು ಅಮೌಂಟ್ ಅನ್ನ ನಾವು ಆಡ್ ಮಾಡ್ತೀವಿ. 44,000 ಪ್ಲಸ್ 20,000 ಔಟರ್ ಕಾಲಮ್ 64,000 ಪ್ರೆಸೆಂಟ್ ಮಾಡ್ತೀವಿ. ಇನ್ನು ನೀವೆಲ್ಲ ಒಟ್ಟಿಗೆ ಪ್ರೆಸೆಂಟ್ ಮಾಡಬಹುದು ಅಥವಾ ನಾನು ಇಲ್ಲಿ ಸೆಪರೇಟ್ ಮಾಡಿದ್ದೀನಿ. ಉಳಿದ ನೆಕ್ಸ್ಟ್ ಅಮೌಂಟ್ ಗಳನ್ನೆಲ್ಲ ಔಟರ್ ಕಾಲಮ್ ಪ್ರೆಸೆಂಟ್ ಮಾಡ್ತಾ ಹೋಗಿದ್ದೀವಿ. ನೀವೆಲ್ಲ ಇದು ಒಟ್ಟಿಗೆ ಕೂಡಿಸಿ ಒಮ್ಮೆ ಪ್ರೆಸೆಂಟ್ ಮಾಡಿ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇನ್ನು ನೆಕ್ಸ್ಟ್ ಓನ್ಲಿ ಇಟ್ ಈಸ್ ರಿಲೇಟೆಡ್ ಟು ಫಂಡ್ ಅಂದ್ರೆ ಕ್ಯಾಪಿಟಲ್ ಫಂಡ್ ರಿಲೇಟೆಡ್ ಅಷ್ಟೇ. ಅದರ ಎಕ್ಸ್ಪೆನ್ಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಎಲ್ಲ ಇದ್ದಾಗ ನಾವು ಆಡ್ ಮಾಡಂಗಿಲ್ಲ, ಬಿಕಾಸ್ ದೋಸ್ ಆರ್ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟೀಸ್. ಸೊ ವಿ ಶುಡ್ ನಾಟ್ ಆಡ್ ಇನ್ ಕ್ಯಾಪಿಟಲ್ ಫಂಡ್. ಆ ಫಂಡ್ ಅಲ್ಲಿ ನಾವು ಆಡ್ ಮಾಡಿಕ್ಕೆ ಬರಲ್ಲ. ಓಕೆ, ಇನ್ನು ನೆಕ್ಸ್ಟ್ ಬರ್ತದೆ ರಿಸಿಟ್ ಸೈಡ್ ನೋಡಿ ಎಂಡೋಮೆಂಟ್ ಫಂಡ್ ಅಂತ ಇದೆ ಹೌದಾ. ಎಂಡೋಮೆಂಟ್ ಫಂಡ್ ಅನ್ನು ಕೂಡ ಇದು ಕ್ಯಾಪಿಟಲ್ ಫಂಡ್ ಹೆಡಿಂಗ್ ಅಲ್ಲಿ ಬರುತ್ತೆ. ದಟ್ ಈಸ್ 50,000. ಓಕೆ, ನೆಕ್ಸ್ಟ್ ಇನ್ನು ಅಡ್ಜಸ್ಟ್ಮೆಂಟ್ ಬರೀ ನಮ್ಮ ನೆಕ್ಸ್ಟ್ ಹೆಡಿಂಗ್ ಬರ್ತಾ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ. ಅಡ್ಜಸ್ಟ್ಮೆಂಟ್ ಕೊಟ್ಟಾರ ನೋಡಿ ಆಫೀಸ್ ಎಕ್ಸ್ಪೆನ್ಸಸ್ ಔಟ್ಸ್ಟ್ಯಾಂಡಿಂಗ್ ₹200 ಅಂತ ಹೇಳಿ ಕೊಡ್ತಾರೆ ಹೌದಾ. ಸೊ ಔಟ್ಸ್ಟ್ಯಾಂಡಿಂಗ್ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸ್ ₹200 ಅಂತ ಹೇಳಿ ಪ್ರೆಸೆಂಟ್ ಮಾಡ್ತೀವಿ. ಸೊ ಇನ್ನು ಲಯಬಿಲಿಟಿ ಸೈಡ್ ಎಲ್ಲ ఉంది. ಇನ್ನು ನಾವು ಈಗ ಮಾಡೋಣ ಅಸೆಟ್ ಸೈಡ್ ನೋಡಿ. ಫಸ್ಟ್ ಅಸೆಟ್ಸ್ ಯಾವುದು ನೋಡಿ, ಬೈ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಪೇಮೆಂಟ್ ಸೈಡ್ ನೋಡಬೇಕು. ಬೈ ಇನ್ಸ್ಟ್ರೂಮೆಂಟ್ಸ್ ಅಂಡ್ ಇಕ್ವಿಪ್ಮೆಂಟ್ಸ್ ಮೇಲೆ ಡೆಪ್ರಿಸಿಯೇಷನ್ ಅನ್ನು ಚಾರ್ಜ್ ಮಾಡಿದೆ ಕಂಪನಿ ಹೌದಾ. ಸೊ ಅದನ್ನ ಇನ್ನರ್ ಕಾಲಮ್ ಅಲ್ಲಿ 40,000 ಡೆಪ್ರಿಸಿಯೇಷನ್ ಅಮೌಂಟ್ ಆಗಬೇಕು. ಟೋಟಲ್ ಅಮೌಂಟ್ ಅನ್ನು ಬರ್ಕೊಳ್ಬೇಕು. ಲೆಸ್ ಡೆಪ್ರಿಸಿಯೇಷನ್ 8,000. 8,000 ಎಲ್ಲಿದಪ್ಪ, ಅವ್ರು 20% ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾರೆ. ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಕೊಟ್ಟಿದ್ದೀವಿ ಹೌದಾ. ಸೊ 8,000 ಅನ್ನ 20,000 ಅಲ್ಲಿ ಮೈನಸ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, 32,000. ಸೊ ದಟ್ ಶುಡ್ ಬಿ present in outer column, that is amount column. Next furniture. So furniture amount is 10,000. They are given 10,000. Less depreciation 1,000. 1,000 they have told to charge depreciation on furniture at 10% per annum. 10% ಅನ್ನ ಚಾರ್ಜ್ ಮಾಡಲಿಕ್ಕೆ ಹೇಳಿದ್ದಾರೆ ಡೆಪ್ರಿಸಿಯೇಷನ್ ಅನ್ನ. ಸೊ 10,000 10% 1,000. ಸೊ minus 9,000 outer column present ಮಾಡೋದು. ಎಷ್ಟಪ್ಪ, 9,000. ಇನ್ನು ನೆಕ್ಸ್ಟ್ ಮತ್ತೆ ಅಸೆಟ್ಸ್ ನೋಡ್ತಾ ಹೋಗೋಣ. ಗವರ್ಮೆಂಟ್ ಸೆಕ್ಯೂರಿಟೀಸ್ ಎಷ್ಟು ಅಂದರೆ ದಟ್ ಈಸ್ 50,000. ಗವರ್ಮೆಂಟ್ ಸೆಕ್ಯೂರಿಟೀಸ್ 50,000. ಗವರ್ಮೆಂಟ್ ಸೆಕ್ಯೂರಿಟೀಸ್ ನಾವು ಇದು ಅಸೆಟ್ ನಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಸ್ಟಾಕ್ ಎಲ್ಲಿದಪ್ಪ, ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಸ್ಟಾಕ್ ಆಫ್ ಮೆಡಿಸಿನ್ಸ್ ಆನ್ 31st ಮಾರ್ಚ್ ಅಂತ ಹೇಳಲ್ಲ. ಸೊ ಅದು 700 rupees. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅನ್ನ ಪ್ಯಾರಾಗ್ರಾಫ್ ನಲ್ಲಿ ಕೊಟ್ಟಾರ. ಎಷ್ಟು ನೋಡ್ರಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್, ದಟ್ ಈಸ್ ₹2,000. ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಈ ಗವರ್ಮೆಂಟ್ ಸೆಕ್ಯೂರಿಟೀಸ್ 50,000. ಇದ್ರ ಮೇಲೆ ಒಂದು ಇಂಟ್ರೆಸ್ಟ್ ಉಳಿದದ ಅಂತ ಹೇಳ ಔಟ್ಸ್ಟ್ಯಾಂಡಿಂಗ್. ಇಟ್ ಇಸ್ ನಥಿಂಗ್ ಬಟ್ ಅಸೆಟ್. So outstanding interest on government security, that is 7,000. In next
Buy balance carried out, cash balance, bank balance. So normally that is nothing but cash in hand, cash at bank. So you assets. So make a total liability side and asset side. Both sides will get tally of rupees 1,14,200. 1,14,200 balance sheet tally. So this is a continuation of Arogya Hospital problem. That is, we have in the last class we have solved income and expenditure account. So this is balance sheet. In another class we are going to solve another problem. Thank you.